ಕಲಬುರಗಿ ನಗರದಲ್ಲಿ ವಿವಿಧ ಕಡೆ ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿಯವರ ಪುತ್ಥಳಿ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸುಧಾ ಹಾಲ್ಕಾಯಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜವಾಹರಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿಯವರು ಜಿಲ್ಲೆಗೆ ಏನು ಕೊಡುಗೆ ನೀಡಿದ್ದಾರೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಪಿಎಂಸಿ ಆವರಣದಲ್ಲಿ ಮತ್ತು ಕೆಎಂಎಫ್ ಆವರಣದಲ್ಲಿ ಹಾಗೂ ಮಹಾನಗರ ಪಾಲಿಕೆಯಲ್ಲಿ ಪ್ರತಿಮೆ ಸ್ಥಾಪನೆಗಳಿಗೆ 3 ಹೆಸರು ನೀಡಿರುವುದು ಎಷ್ಟು ಸರಿ? ಕಲಬುರಗಿ ಜಿಲ್ಲೆಗೆ ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ಕೊಡುಗೆ ಏನಿದೆ ಎಂಬುದನ್ನು ಮೊದಲು ಅರಿಯಬೇಕು. ಒಂದು ಕುಟುಂಬಕ್ಕೆ ಮೇಲೆತ್ತಲು ಈ ರೀತಿಯಾಗಿ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲರಿಗೂ ಶರಣಾರ್ಥಿ. ನಮ್ಮ ಮಾಧ್ಯಮ ಮತ್ತು ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ. ನಾನು ಡಾಕ್ಟರ್ ಸುಧಾ ಹಾಲ್ಕಾಯಿ ಮತ್ತು ಗಿರಿರಾಜ್ ಸರ್ ಅವರು ಇವತ್ತು ಪತ್ರಿಕಾಗೋಷ್ಠಿ ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಮಾಡ್ತಾ ಇದ್ದೀವಿ. APMCಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಹೊಸದೇನು ಬ್ಲಾಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಜವಾಹರಲಾಲ್ ನೆಹರು ಅವರ ಒಂದು ಪುತ್ಥಳಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ರಾಜೀವ್ ಗಾಂಧಿ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕಾರ್ಪೊರೇಷನ್ ಅಲ್ಲಿ ಇಂದಿರಾ ಗಾಂಧಿ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತಾರೆ. ಪ್ರಶ್ನೆ ಇರೋದು, APMCಗೆ ಜವಾಹರಲಾಲ್ ನೆಹರುವಿಗೆ ಏನು ಕನೆಕ್ಷನ್ ಇದೆ? ಪ್ರಶ್ನೆ ಇರೋದು, KMF ಮತ್ತೆ ರಾಜೀವ್ ಗಾಂಧಿ ಅವರಿಗೆ ಏನು ಕನೆಕ್ಷನ್ ಇದೆ? ಪ್ರಶ್ನೆ ಇರೋದು, ಇಂದಿರಾ ಗಾಂಧಿ ಅವರಿಗೆ ಮತ್ತೆ ಕಾರ್ಪೊರೇಷನ್ಗೆ ಏನು ಕನೆಕ್ಷನ್ ಇದೆ? ನೀವು ಯಾರ್ದಾದ್ರೂ ಸ್ಟ್ಯಾಚ್ಯೂ ಹಾಕದೇ ಆದರೆ APMCಯಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಪುತ್ಥಳಿಯನ್ನು ಹಾಕಬೇಕು. ಯಾರು ಒಂದು ಗ್ರೀನ್ ರಿವಲ್ಯೂಷನನ್ನು ತಗೊಂಡು ಬಂದರು, ಯಾರಿಗೆ ಪದ್ಮಭೂಷಣ್, ಪದ್ಮವಿಭೂಷಣ್ ಅತಿ ಹೆಚ್ಚಿನ ಒಂದು ಹೈಯೆಸ್ಟ್ ಅವಾರ್ಡ್ಸ್ಗಳಿಂದ ಅವರಿಗೆ ಹಾನರ್ ಮಾಡಿದರು. ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ್, ಪದ್ಮವಿಭೂಷಣ್. ಯಾರು ನಿಜವಾಗ್ಲೂ ಗೋಧಿ ಮತ್ತು ಅಕ್ಕಿ ಒಂದು ಒಳ್ಳೆ ಕ್ವಾಲಿಟಿ ಇದು ಮಾಡಿ ಈಲ್ಡ್ ಮಾಡಿ ಇಡೀ ನಮ್ಮ ದೇಶಕ್ಕೆ, ರೈತರಿಗೆ ಅಷ್ಟೇ ಅಲ್ಲ ದೇಶದ ಜನರಿಗೆ ಅನುಕೂಲ ಮಾಡಿಕೊಡೋ ಥರ ಮಾಡಿದವರು ಅವರು. ಮಾಡಂಗೆ ಇತ್ತು ಅಂತಂದರೆ ರೈತರದ್ದು ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ, ಅಥವಾ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ. KMF ರಾಜೀವ್ ಗಾಂಧಿ ಅವ್ರದ್ದು ಏನು ಕೊಡುಗೆ ಇದೆ? ಅಲ್ಲಿ ನೀವು ಸ್ಥಾಪನೆ ಮಾಡಂಗೆ ಇತ್ತು ಅಂತಂದರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ. ಯಾರು ವೈಟ್ ರಿವಲ್ಯೂಷನನ್ನು ತೊಗೊಂಡು ಬಂದರು, ಯಾರು ಶ್ವೇತ ಕ್ರಾಂತಿಯನ್ನು ತೊಗೊಂಡು ಬಂದರು. ಈಸ್ ದ ಕೋ-ಫೌಂಡರ್ ಆಫ್ ಅಮೂಲ್. ಅಷ್ಟೇ ಅಲ್ಲ, ಅವರಿಗೂ ಸಹ ಪದ್ಮಭೂಷಣನ್ನು ಕೊಟ್ಟಿದ್ರು, ಪದ್ಮವಿಭೂಷಣನ್ನು ಕೊಟ್ಟಿದ್ರು. ಹಿ ಈಸ್ ದ ಒನ್ ಹೂ ಗಾಟ್ ಅವರಿಗೆ ಡೈರಿ ಇಂಜಿನಿಯರ್ ಅಂತಲೂ ಕರೀತಾ ಇದ್ರು. ಅಲ್ಲಿ ಮಾಡಿದರೆ ಅದೇನೋ ಒಂದು ಸ್ಫೂರ್ತಿ. ನಿಜವಾಗ್ಲೂ ಅವ್ರು ಮಾಡಿದ್ದಕ್ಕೆ ಒಂದು ಅವರಿಗೆ ನಮ್ಮ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಬೋದು. ಕಾರ್ಪೊರೇಷನಲ್ಲಿ ಡಾಕ್ಟರ್ ನಾಜೀರ್ ಸಾಬ್ ಅವರು ಕೊಡುಗೆ ಭಾಳ ಇದೆ. ಯಾರು ಡಿಸೆಂಟ್ರಲೈಸ್ ಮಾಡಿದ್ರು ಎಲ್ಲ ಅಧಿಕಾರಗಳನ್ನು ರೂರಲ್. ನೀರ್ ಸಾಬ್ ಅಂತಲೂ ಅವ್ರಿಗೆ ಕರೀತಾ ಇದ್ರು. ಅಷ್ಟೇ ಅಲ್ಲ, ನರಸಿಂಹ ಮೂರ್ತಿಯವರು ಅವಾಗ ಯಾರು 74th ಅಮೆಂಡ್ಮೆಂಟ್ ಆ್ಯಕ್ಟನ್ನು ತೊಗೊಂಡ್ಬಂದಿದ್ದಾರೆ. ಮುನ್ಸಿಪಾಲಿಟಿ ಆ್ಯಕ್ಟನ್ನು ಅವರು ತೊಗೊಂಡ್ಬಂದರು, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೇಟ್ ಎಲೆಕ್ಷನ್ಸ್. ಮಾಡಂಗೆ ಇತ್ತು ಅಂದರೆ ಅವ್ರ ಮೂರ್ತಿ ಸ್ಥಾಪನೆ ನೀವು ಮಾಡಿ. ನರಸಿಂಹರಾವ್ ಅವರು ಇದು ಬಿಟ್ಬಿಟ್ಟು ಪ್ರತಿ ಸಲ ನೀವು ಒಂದೇ ಕುಟುಂಬಕ್ಕೆ ಓಲೈಕೆ ಮಾಡೋ ಸಲುವಾಗಿ, ತುಷ್ಟೀಕರಣ ಮಾಡೋ ಸಲುವಾಗಿ ನೆಹರು ಅವ್ರ ಮೂರ್ತಿ, ಇಂದಿರಾ ಗಾಂಧಿ ಅವ್ರ ಮೂರ್ತಿ, ರಾಜೀವ್ ಗಾಂಧಿ ಅವ್ರ ಮೂರ್ತಿ ಹಾಕ್ತೀನಿ ಅಂದರೆ ನಾವು ಭಾರತೀಯ ಜನತಾ ಪಕ್ಷದಿಂದ ಇದನ್ನು ಖಂಡಿಸ್ತೀವಿ. ಮುಂಬರುವ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಅನೇಕ ಏರ್ಪೋರ್ಟ್ಗಳಿಗಾಗಲಿ, 78 ವರ್ಷ ನಮಗೆ ಸ್ವಾತಂತ್ರ್ಯ ಸಿಗ್ತಾಯಿತ್ತು, ಅನೇಕ ಏರ್ಪೋರ್ಟ್ಗಳಿಗಾಗಲಿ, ಕ್ರೀಡಾಂಗಣಗಳಿಗಾಗಲಿ
ಬೇರೆ ಬೇರೆ ಅನೇಕ ಯಾವ್ಯಾವುದೋ ಇದಕ್ಕೆ ಇವ್ರು 3 ಜನ ಹೆಸರು ಇಟ್ಕೊಂತಾನೆ ಬಂದಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಯಾವ ದೇಣಿಗೆ ಇದೆ ಅವ್ರಿಗೆ ಮರ್ಯಾದೆ ಕೊಡಿ, ಅವ್ರನ್ನ ನೆನೆಸ್ಕೊಳ್ಳೋಣ. ಮುಂಬರುವ ದಿನಗಳಲ್ಲಿ ಇವ್ರ ಹೆಸರೇ ಬರ್ತಿದ್ದಂಗಾಗಿದೆ. ಸ್ವಾಮಿನಾಥ್ ನಾರಾಯಣ, ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ಹೆಸರು ಯಾರಿಗೆ ಜ್ಞಾಪಕ ಇದೆ? ಯಾರಿಗೆ ಜ್ಞಾಪಕ ಇದೆ ಹೇಳಿ? ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಹೆಸರು ಯಾರಿಗೆ ಜ್ಞಾಪಕ ಇದೆ? ನಾಜೀರ್ ಸಾಬ್ ಅವ್ರ ಹೆಸರು ಯಾರಿಗೆ ಜ್ಞಾಪಕ ಇದೆ? ನಜೀರ್ ಸಾಬ್ NZIR ನಜೀರ್ ಸಾಬ್ ಅವ್ರ ಹೆಸರು ಯಾರಿಗೆ ಜ್ಞಾಪಕ ಇದೆ? ನರಸಿಂಹರಾವ್ ಅವರದ್ದು ಆಕ್ಟ್ ತಗೊಂಡ್ ಬಂದ್ರು, ಯಾರಿಗೆ ಜ್ಞಾಪಕ ಇದೆ? ಇದು ಟೈಮ್ ಅಲ್ವಾ? PV ನರಸಿಂಹರಾವ್ ಅವ್ರು ತಗೊಂಡ್ ಬಂದ್ರು, ಇದು ಟೈಮ್ ಅಲ್ವಾ ಅವ್ರಿಗೆ ಜ್ಞಾಪಿಸ್ಕೊಳ್ಳೋದು? ಇವರೇ ಆಕ್ಚುಲಿ ಕಾಂಗ್ರೆಸ್ದವರೇ. ನೀವು ನೋಡಿ, ಅನೇಕ ರೀಸೆಂಟ್ಲಿ ನಾನು ಅಬ್ಸರ್ವ್ ಮಾಡಿರೋದು, ಐ ಡೋಂಟ್ ನೋ ಹೌ ಫಾರ್, ಜವಾಹರ್ಲಾಲ್ ನೆಹರು ಅವ್ರದ್ದು ಫೋಟೋ ಇಲ್ಲ, ಇಂದಿರಾ ಗಾಂಧಿ ಅವ್ರದ್ದು ಫೋಟೋ ಇಲ್ಲ ಯಾವುದು ಬ್ಯಾನರ್ ಮೇಲೆ ಅವ್ರದ್ದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರದ್ದು ಬಿಟ್ಟರೆ ಯಾರ್ದು ಫೋಟೋ ಇಲ್ಲ. BJPದು ನೋಡಿ ನೀವು, ನಾವು ಪ್ರತಿ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡೋದು ಮಾಲಾರ್ಪಣೆ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಅವರೊಂದಿಗೆ. ಪ್ರತಿಯೊಂದು